ನಮಸ್ಕಾರ ಸ್ನೇಹಿತರೆ, ಮತ್ತು ನಾನು ನಿಮ್ಮನ್ನು ಈ ದಿನ ಹಿಂಡು ಮನೆ ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಈ ದಿನ ಒಂದು ಗಾರ್ಸಿನಿಯಾ ಫ್ಯಾಮಿಲಿಯ ಒಂದು ಹಣ್ಣನ್ನು ತೋರಿಸ್ತಾ ಇದ್ದೇನೆ. ಇದು ಚೋಪ್ ಅಂತ ಹೇಳ್ತಾರೆ, ಅಥವಾ ಗಾರ್ಸಿನಿಯಾ ಕೆಡಿಯಾ ಅಂತ ಹೇಳ್ತಾರೆ. ಇದು ಸೌತ್ ಈಸ್ಟ್ ಏಷ್ಯಾದ ಒಂದು ಹಣ್ಣು. ಇದು ನೋಡಿ, ಈಗ ಹಣ್ಣಾಗಲಿಕ್ಕೆ ಪ್ರಾರಂಭ ಆಗಿದೆ. ಇದು ಭಾಳಷ್ಟು ಹಣ್ಣುಗಳು ಬಿಡ್ತದೆ. ನಮ್ಮ ಕೋಕುಂ ಬರ್ತದಲ್ಲ, ಅದೇ ರೀತಿಯಲ್ಲಿ ಇದು ಬರುವಂಥ ಒಂದು ಜಾತಿ. ಇದು ಭಾಳಷ್ಟು ಹಣ್ಣುಗಳು ಬಂದಿತ್ತು, ಎಲ್ಲ ಮಂಗಗಳು ತಿಂದು ಈಗ ನನಗೆ ಕೆಲವೇ ಹಣ್ಣುಗಳನ್ನು ಉಳಿಸಿ ಹೋಗಿದೆ. ಈ ದಿನ ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಕಸಿ ಗಿಡ ಆದ್ದರಿಂದ ಭಾಳಷ್ಟು ಬೇಗ ಬರ್ತದೆ ಇದು ಹಣ್ಣು. ಇದು ನೋಡಿ, ಕೊಯ್ದಿದ್ದೇನೆ ಈಗ. ಇದು ಮೊದಲನೇ ಫಸಲಾದ್ದರಿಂದ ಸ್ವಲ್ಪ ಸಣ್ಣ ಬಂದಿದೆ. ಇದರ ಡಬಲ್ ಸೈಜ್ ಬರುತ್ತೆ ಇದು ಆಮೇಲೆ ಇದು ಬುಷ್ ಥರ ಆಗುತ್ತೆ ನೋಡಿ. ಗಿಡ ಅಂತ ಏನು ದೊಡ್ಡ ಆಗೋದಿಲ್ಲ, ನೆಲಕ್ಕೆ ಒಂಥರ ಹೋದಾಗೆ ಬುಷ್ ಥರ ಗಿಡ ಇದು. ಹಾಗಾಗಿ ಭಾಳಷ್ಟು ಜಾಗವನ್ನು ಕೇಳೋದಿಲ್ಲ ಈ ಗಿಡ. ನಿಮಗೆ ಈ ಹಣ್ಣನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಭಾಳ ಗಟ್ಟಿ ಇದೆ ಇದು ಹಣ್ಣು. ನೋಡಿ, ಒಳ್ಳೆ ರಸಭರಿತವಾದ ಹಣ್ಣು. ಮಧ್ಯದಲ್ಲೆಲ್ಲ ಸೊಳೆಗಳಿದೆ ನೋಡಿ. ಇದು ನೋಡಿ, ಈ ರೀತಿಯ ಕಿತ್ತಳೆ ಸೊಳೆ ಅಥವಾ ಮೂಸಂಬಿ ಸೊಳೆ ಹಾಗೆ ಸೊಳೆ ಇದೆ ಇದು. ಗಾರ್ಸಿನಿಯಾ ಫ್ಯಾಮಿಲಿಯಲ್ಲೇ ಇದು ಮ್ಯಾಂಗೋಸ್ಟೀನ್ ಥರನೇ ಸಿಹಿಯಾಗಿದೆ. ಅದೇ ಇದು ಅಂದರೆ ಬೇರೆ ಒಂದು ರೀತಿಯ ಫ್ಲೇವರಿನ ಒಂದು ಹಣ್ಣು. ಇದು ಭಾಳ ಚೆನ್ನಾಗಿದೆ ಹಣ್ಣು, ಸ್ವೀಟಾಗಿದೆ. ಆಮೇಲೆ ಇದರಲ್ಲಿ ಔಷಧಿ ಉಪಯೋಗಕ್ಕೂ ಇದು ಹೋಗುತ್ತೆ. ಅಂದರೆ ಇದು ವೆಯ್ಟ್ ಲಾಸ್, ಅಂದರೆ ನಾವು ಬೊಜ್ಜುತನ ಅಂತ ಹೇಳ್ತೀವಲ್ಲ, ಅದನ್ನು ಕಡಿಮೆ ಮಾಡಲಿಕ್ಕೂ ಸಹ ಇದರಲ್ಲಿ ಟ್ಯಾಬ್ಲೆಟು ಮಾತ್ರೆಗಳನ್ನು ಮಾಡ್ತಾರೆ. ಹಾಗಾಗಿ ಇದನ್ನು ನಾವು ಡೈರೆಕ್ಟ್ ಹಣ್ಣನ್ನು ತಿಂದರೂ ನಮಗೆ ವೆಯ್ಟ್ ಲಾಸಿಗೆ ಇದನ್ನು ಸಹಾಯಕ ಆಗ್ತದೆ ಈ ಹಣ್ಣು. ನೋಡಿ, ಇದು ಸುಮಾರು 4 ವರ್ಷದ ಗಿಡ, ಆದರೂ ಸಹ ಎಷ್ಟು ಚಿಕ್ಕದಾಗಿದೆ ಅಂತ. ಭಾಳಷ್ಟು ಜಾಗ ಕೇಳದೆ ಹೋದ್ರಿಂದ ನಾವು ಇದನ್ನು ಕೈ ತೋಟದಲ್ಲೂ ಹಾಕಬಹುದು, ಅಥವಾ ತೋಟದ ಬದುಗಳಲ್ಲೂ ಸಹ ಇದನ್ನು ಹಾಕ್ಕೊಂಡು ನಾವು ಬೆಳೆಸಿದರೆ ನಮಗೆ ಒಳ್ಳೆಯ ಒಂದು ಹಣ್ಣು ಸಿಗ್ತದೆ. ಇದು ಗಾರ್ಸಿನಿಯಾ ಫ್ಯಾಮಿಲಿಯಲ್ಲೇ ಒಳ್ಳೆಯ ಒಂದು ಹಣ್ಣು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಗಿಡಗಳು ಸಹ ನನ್ನ ಹತ್ರ ಲಭ್ಯ ಇದೆ. ಆಸಕ್ತರು ಬೇಕಾದರೆ ಸಂಪರ್ಕ ಮಾಡಿ ತಗೋಬೋದು. ಮತ್ತು ಮುಂದಿನ ಒಂದು ಹಣ್ಣಿನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ನಮಸ್ಕಾರ.